ರೈತರು ವ್ಯವಸಾಯ ಮಾಡುತ್ತಿರುವಂತಹ ಜಮೀನುಗಳಿಗೆ ಓಡಾಡಲು ರಸ್ತೆಗೆ ಹಾಗೂ ಸಾರ್ವಜನಿಕರ ಅಭಿವೃದ್ಧಿಗೆ ಮೀಸಲಿಟ್ಟಿರುವಂತಹ ಸರ್ಕಾರಿ ಗೋಮಾಳ ಜಮೀನನ್ನ ಅತಿಕ್ರಮವಾಗಿ ಒತ್ತುವರಿ ಮಾಡಿ ಶೆಡ್ ನಿರ್ಮಾಣ ಮಾಡಲಾಗಿದೆ. ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ಹೊಸಕೋಟೆ ತಾಲೂಕು ಅನುಗೊಂಡನಹಳ್ಳಿ ಹೋಬಳಿಯ ನಾಗನಾಯಕನ ಕೋಟೆ ಗ್ರಾಮದ ಸರ್ವೆ ನಂಬರ್ 5ರ ಸರ್ಕಾರಿ ಗೋಮಾಳ ಜಮೀನನ್ನ ರೈತರು ಹಾಗೂ ಸಾರ್ವಜನಿಕರ ಶ್ರೇಯೋಭಿವೃದ್ಧಿಗೋಸ್ಕರ ಹಾಗೂ ವ್ಯವಸಾಯ ಮಾಡುತ್ತಿರುವಂತಹ ಹಾಗೂ ಸುಮಾರು 22 ಕುಟುಂಬಗಳು ವಾಸ ಮಾಡುತ್ತಿರುವಂತಹ ಮನೆಗಳಿಗೆ ರಸ್ತೆಗೆ ಮೀಸಲಿಟ್ಟಿರುವಂತಹ ಜಮೀನನ್ನ ಯಾವುದೇ ರೀತಿಯಾಗಿ ವ್ಯಾಪ್ತಿಗೆ ಬರುವಂತಹ ಸಂಬಂಧಿಸಿದ ಕಂದಾಯ ಅಧಿಕಾರಿಗಳಾಗಲಿ ತಾಲೂಕು ದಂಡಾಧಿಕಾರಿಗಳಾಗಲಿ ಅನುಮತಿ ಪಡೆಯದೆ ಅತಿಕ್ರಮವಾಗಿ ಶೆಡ್ ನಿರ್ಮಾಣ ಮಾಡುತ್ತಿರುವುದು ಈ ಘಟನೆಯ ತಿಳಿದ ತಕ್ಷಣ ಸ್ಥಳಕ್ಕೆ ಅತಿಕ್ರಮವಾಗಿ ಸರ್ಕಾರಿ ಭೂಮಿಯಲ್ಲಿ ನಿರ್ಮಾಣ ಮಾಡುತ್ತಿರುವಂತಹ ಶೆಡ್ನ ಕಾರ್ಯವನ್ನ ಸ್ಥಗಿತಗೊಳಿಸಿದ ಭೀಮಸೇನಾ ಸಮಿತಿ ಅಧ್ಯಕ್ಷ ಶ್ರೀಕಾಂತ್ ರಾವನ್ ಗ್ರಾಮಸ್ಥರ ಸಮ್ಮುಖದಲ್ಲಿ ಮಹಜರ ಮಾಡಿ ಕೂಡಲೇ ಸಂಬಂಧಿಸಿದ ಅಧಿಕಾರಿಗಳು ಸಾರ್ವಜನಿಕರ ಹಾಗೂ ರೈತರ ವ್ಯವಸಾಯ ಭೂಮಿಗಳಿಗೆ ರಸ್ತೆಗೆ ಮೀಸಲಿಟ್ಟಿರುವಂತಹ ಸರ್ಕಾರಿ ಗೋಮಾಳದಲ್ಲಿ ಅತಿಕ್ರಮವಾಗಿ ನಿರ್ಮಾಣ ಮಾಡುತ್ತಿರುವಂತಹ ಶೆಡ್ ಅನ್ನು ತೆರವುಗೊಳಿಸದಿದ್ದಲ್ಲಿ ಹೊಸಕೋಟೆ ತಾಲೂಕು ಕಚೇರಿಯ ಮುಂಭಾಗ ಬೃಹತ್ ಮಟ್ಟದ ಪ್ರತಿಭಟನೆ ಹಾಗೂ ತಮಟೆ ಚಳವಳಿಯನ್ನ ಮಾಡುತ್ತೇವೆ ಎಂದು ತಿಳಿಸಿದ ಭೀಮಸೇನಾ ಸಮಿತಿ ಅಧ್ಯಕ್ಷ ಶ್ರೀಕಾಂತ್ ರಾವತ್. ನಾವು ಹೊಸಕೋಟೆ ತಾಲೂಕು ನಾಗನಾಯಕನ ಕೋಟೆ ಒಂದು ವಿಲೇಜ್ ಅಲ್ಲಿ ಇದ್ದೀವಿ. ರಾಮಸ್ವಾಮಿ ಪಾಳ್ಯ ಇವಾಗ ಗ್ರಾಮದಲ್ಲಿ ಇರ್ತೀರಿ. ಏನಿದೆ ಸರ್ವೆ ನಂಬರ್ 5 ಇದು ಬಂದು ಸರ್ಕಾರಿ ರಸ್ತೆ ಆಗಿರುತ್ತೆ, ಸರ್ಕಾರಿ ಗೋಮಾಳ ಜಮೀನಾಗಿರುತ್ತೆ. ಈ ಒಂದು ಜಾಗದ ಹಿಂಭಾಗದಲ್ಲಿ ಸುಮಾರು 20-25 ಜನ ಕುಟುಂಬ ರೈತರು ವಾಸ ಮಾಡ್ತಾರೆ, ಸಾರ್ವಜನಿಕರು ಇರ್ತಾರೆ. ಈ ಒಂದು ರಸ್ತೆಗೆ ಅಡ್ಡಲಾಗಿ ಏನು ಒಂದು ಶೆಡ್ ನಿರ್ಮಾಣ ಮಾಡ್ತಾರೆ ದೇವಸ್ಥಾನದ್ದು. ಇದ್ರ ಪಕ್ಕದಲ್ಲಿ ಬೇಕಾದಷ್ಟು ಜಾಗ ಇದೆ, ಸ್ಥಳ ಇದೆ. ಆದ್ರೆ ಅದರಲ್ಲೇ ಹಾಕೊಂಡಿರೋ ಸಾರ್ವಜನಿಕರು ಓಡಾಡೋದಕ್ಕೆ ರಸ್ತೆ ತೊಂದರೆ ಮಾಡೋ ರೀತಿಯಲ್ಲಿ ಇವತ್ತು ದಿನ ಇಲ್ಲೂ ದೇವಸ್ಥಾನ ನಿರ್ಮಾಣ ಮಾಡ್ತಾ ಇದ್ರೆ ಕೂಡಲೇ ಸಂಬಂಧಪಟ್ಟ ಶೆಡ್ ದೇವಸ್ಥಾನ ಪಕ್ಕದಲ್ಲಿರುವ ಒಂದು ಶೆಡ್ ನಿರ್ಮಾಣ ಮಾಡ್ತಾರೆ. ದೇವಸ್ಥಾನ ಪಕ್ಕದಲ್ಲಿದೆ. ಈ ಶೆಡ್ ನ ತೆರವು ಮಾಡಿಸ್ಬೇಕಂತ ಕೂಡಲೇ ಸಂಬಂಧಪಟ್ಟ ಕಂದಾಯ ಇಲಾಖೆ ಅಧಿಕಾರಿಗಳು, ತಾಲೂಕು ದಂಡಾಧಿಕಾರಿಗಳು, ಜಿಲ್ಲಾಧಿಕಾರಿ ದಯವಿಟ್ಟು ಯಾರು ಇದನ್ನ ಅತಿಕ್ರಮ ಪ್ರವೇಶ ಮಾಡಿ ಸರ್ಕಾರಿ ಜಮೀನಲ್ಲಿ ಯಾರೇ ಕೂಡ ಅತಿಕ್ರಮವಾಗಿ ವಿತೌಟ್ ಪರ್ಮಿಷನ್ ಒಂದು ಶೆಡ್ ಆಗ್ಲಿ ಕಾಂಕ್ರೀಟ್ ಆಗ್ಲಿ ಏನ್ ಹಾಕಂಗಿಲ್ಲ. ಅದು ಸರ್ಕಾರಿ ಅಧಿಕಾರಿಗಳ ಏನೊಂದು ಪರ್ಮಿಷನ್ ತಗೊಂಡೇ ಮಾಡ್ಬೇಕು. ಈ ರೀತಿ ಇವರು ಕಾನೂನು ಉಲ್ಲಂಘನೆ ಮಾಡಿ ಇವತ್ತಿನ ದಿನ ಇಲ್ಲಿ ನಿರ್ಮಾಣ ಮಾಡ್ತಾರೆ. ಕೂಡಲೇ ಇದನ್ನ ಪರಿಶೀಲನೆ ಮಾಡಿ ಸ್ಥಳಕ್ಕೆ ಬಂದು ಇದನ್ನ ಮಾಜರ್ ಮಾಡಿ ಊರಲ್ಲಿ ಯಾವುದೇ ರೀತಿ ಗಲಾಟೆಗಳಾಗದಿರಂಗೆ ಒಂದು ಶಾಂತಿಯುತನ ಕಾಪಾಡಿ ಇವರಿಗೆ ಒಂದು ದಾರಿಯ ವ್ಯವಸ್ಥೆ, ಯಾರಿಗೆ ಹಿಂದೆ ವ್ಯವಸಾಯ ಮಾಡ್ತಿರತಕ್ಕಂತಹ ರೈತರಿಗೆ ಹಾಗೂ ಏನು ಸ್ವಂತ ಜಮೀನುಗಳಿರುವಂತಹ ರೈತರಿಗೆ ಇವರಿಗೆ ವ್ಯವಸಾಯ ಮಾಡ್ಬೇಕಂತ ಹೇಳ್ಬಿಟ್ಟು ರಸ್ತೆ ಒಂದು ವ್ಯವಸ್ಥೆ ಮಾಡ್ಕೊಡ್ಬೇಕಂತ ತಮ್ಮ ಗಮನಕ್ಕೆ ನೀಡ್ತಾ ಇದ್ದೀವಿ. ಜೈ ಭೀಮ್.